ಹೇ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಸೊ ನಾನು ಇವತ್ತು ನಿಮಗೆ ನಡೆದಿರುವ ಇಷ್ಟು ಒಂದು ಕ್ವಶನ್ ಪೇಪರ್ನ ಕೀ ಆನ್ಸರ್ಸ್ನ ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿ, ನಿಮಗೆ ಎಲ್ಲ ರೀತಿಯ ಒಂದು ಪ್ರಶ್ನೆಗಳ ಉತ್ತರಗಳು ಕರೆಕ್ಟಾಗಿ ತಿಳಿಸ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಪ್ಪ ಅಂದರೆ ನೀವು ಹಾಕಿರೋ ಆನ್ಸರ್ಗಳು ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ನಿಮಗೆ ಎಲ್ಲ ರೀತಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಯುತ್ತೆ. ಸೊ ಬನ್ನಿ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಒಂದು ಚಿಕ್ಕ ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ನಮ್ಮ ಚಾನಲ್ಗೆ ಹೊಸ ವ್ಯೂವರ್ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮಗೆ ಮುಂದೆ ಇದೇ ರೀತಿಯ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಪೇಪರು, ಹಾಗೆ ಕೀ ಆನ್ಸರ್ಸು ಮತ್ತು ಫಿಕ್ಸ್ ಕ್ವಶನ್ ಪೇಪರ್ಗಳು ನಮ್ಮ ಒಂದು ಚಾನಲ್ ಸಿಗುತ್ತೆ. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಒಂದು ಫ್ರೀಯಾಗಿ ವಾಟ್ಸಪ್ ಗ್ರೂಪಲ್ಲಿ ಎಲ್ಲ ಒಂದು ಕ್ವಶನ್ಗಳ ಆನ್ಸರು ಮತ್ತು ಕ್ವಶನ್ ಬ್ಯಾಂಕ್ಸು ಮತ್ತು ಎಲ್ಲ ಇಂಪಾರ್ಟೆಂಟ್ ಕ್ವಶನು, ಫಿಕ್ಸ್ ಕ್ವಶನು ಎಲ್ಲ ಕೂಡ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಫ್ರೀಯಾಗಿ ಸಿಗ್ತಾ ಇದೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ನೀವು ಡೈರೆಕ್ಟಾಗಿ ಜಾಯ್ನ್ ಮಾಡಿ. ಸೊ ಬನ್ನಿ ಈಗ ಭಾಗ ಏನ ನೋಡೋಣ. ಅಂದರೆ ಸೆಕ್ಷನ್ ಎಗಳಲ್ಲಿ ಅಂದರೆ MCQ ಕ್ವಶನ್ಗಳಿವೆ. ಸೊ ಇದರ ಒಂದು ಆನ್ಸರ್ಗಳನ್ನು ನೋಡೋಣ. ಸೊ ಕೊಟ್ಟಿರೋ ಉತ್ತರಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಸೊ ಮೊದಲನೇ ಒಂದು ಕ್ವಶನು, ನಾಣ್ಯಶಾಸ್ತ್ರ ಎಂದರೆ? ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ, ನಾಣ್ಯಗಳ ಅಧ್ಯಯನ. ಎರಡನೇ ಕ್ವಶನ್ನ ನೋಡೋಣ. ಸಿಂಧು ಜನರ ಪ್ರಧಾನ ದೇವತೆ? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ, ಮಾತೃದೇವತೆ. ಮೂರನೇ ಒಂದು ಕ್ವಶನ್ ನೋಡೋಣ. ಶಿವಾಜಿ ಕಿರೀಟಧಾರಣೆಯಾದ ವರ್ಷ? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, ಸಾಮಾನ್ಯ ಶತ 1674. ನಾಲ್ಕನೇ ಒಂದು ಕ್ವಶನ್ನ ನೋಡೋಣ. ವೇದಗಳಿಗೆ ಹಿಂದಿರುಗಿ ಎಂಬುದು ಇವರ ಪ್ರಸಿದ್ಧ ಕರೆ? ಸೊ ಇದೊಂದು ಆನ್ಸರ್ ಬಂದ್ಬಿಟ್ಟು ನಾಲ್ಕನೇ ಒಂದು ಪ್ರಶ್ನೆ ಆನ್ಸರ್ ಆಪ್ಷನ್ ಡಿ, ಸ್ವಾಮಿ ದಯಾನಂದ ಸರಸ್ವತಿ. ಸೊ ಐದನೇ ಒಂದು ಕ್ವಶನು, ಸರಿಯಾದ ಹೇಳಿಕೆಯನ್ನು ಗುರುತಿಸಿ? ಸೊ ಇದನ್ನು ನಾನು ಹೇಳಲ್ಲ, ಯಾಕಂದರೆ ಭಾಳಷ್ಟು ದೊಡ್ಡ ಇದೊಂದು ಆಪ್ಷನ್ಸ್ಗಳಿವೆ. ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಗಿರುತ್ತೆ. ಓಕೆನಾ? ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಥಮ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ್ದರು. ಈಗ ಬನ್ನಿ ನಾವು ಏನು ಮಾಡೋಣಪ್ಪ ಅಂದರೆ, ಹೊಂದಿಸಿ ಬರೆಯಿರಿ ಒಂದು ಕ್ವಶನ್ಗಳಿಗೆ ಆನ್ಸರ್ನ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಈ ಒಂದು ಕ್ವಶನ್ನ ಆನ್ಸರ್ಗಳನ್ನು ಈಗ ನಾವು ನೋಡೋಣ. ಇಲ್ಲಿ ನೋಡಿ, ಆರನೇ ಒಂದು ಪ್ರಶ್ನೆ, ಕ್ಷೇತ್ರ ಎಂದರೆ ಏನು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಉಳಿಮೆ ಭೂಮಿ. ಓಕೆನಾ? ಸೊ 7th ಕ್ವಶನು, ಡ್ಯಾಶ್ ಕಾನಿಷ್ಕನ ರಾಜಧಾನಿಯಾಗಿತ್ತು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ನೋಡಿ ಗೆಳೆಯರೆ, ಪುರುಷಪುರ ಕಾನಿಷ್ಕನ ರಾಜಧಾನಿ ಆಗಿತ್ತು. ಸೊ 8ನೇ ಒಂದು ಕ್ವಶನ್ ನೋಡೋಣ. ಅಕ್ಬರ್ ಸ್ಥಾಪಿಸಿದ ಹೊಸ ಧರ್ಮ? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ದಿನ್ ಇ ಇಲಾಯಿ. ಸೊ 9ನೇ ಒಂದು ಕ್ವಶನು, ಸಹಾಯಕ ಸೈನ್ಯ ಪದ್ಧತಿ ಜಾರಿಗೊಳಿಸಿದ ಬ್ರಿಟಿಷ್ ಗವರ್ನರ್ ಜನರಲ್? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಲಾರ್ಡ್ ವೆಲ್ಲೆಸ್ಲಿ. 10ನೇ ಒಂದು ಕ್ವಶನ್ನು, ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದರು? ಸೊ ಇದರ ಒಂದು ಆನ್ಸರ್ ಬಂದ್ಬಿಟ್ಟು ದಾದಾಬಾಯಿ ನವರೋಜಿ. ಈಗ ನಾವು ಬಿಟಸ್ಗಳನ್ನು ಪೂರ್ತಿ ಮಾಡಿದೆವು. ಈಗ ನಾವು ಹೊಂದಿಸಿ ಬರೆಯಿರಿಗಳನ್ನು ನೋಡೋಣ. ಓಕೆನಾ? ಸೊ ಹೊಂದಿಸಿ ಬರೆಯನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ತಾಲಿಮೆ ಅಂದರೆ ಇಲ್ಲಿ ಆಪ್ಷನ್ ಬಂದ್ಬಿಟ್ಟು 4th ಆಪ್ಷನ್ ಇದೆ, ಜಿಯೋಗ್ರಾಫಿ ಅಂತ. ಸೊ 12ನೇ ಒಂದು ಬಿನ ನೋಡೋಣ, ಶ್ರೀ ವಿಜಯ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಕವಿರಾಜ ಮಾರ್ಗ. ಓಕೆನಾ? ಆಪ್ಷನ್ 5. ಹಾಗೆಯೇ ಸಿನ ನೋಡೋಣ, ರಾಮದಾಸ್. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಮೊಘಲರ ಕಾಲದ ಪ್ರಸಿದ್ಧ ಸಂಗೀತಗಾರ. ಸೊ 14ನೇದು ಅಂದರೆ ಡಿ. 2ನೇ ಇಬ್ರಾಹಿಂ ಆದಿಲ್ ಶಾ. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಜಗದ್ಗುರು ಬಾದ್ಶಾ. ಹಾಗೆಯೇ ಈನ ನೋಡೋಣ, ಟಿಪ್ಪು ಸುಲ್ತಾನ್. ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 3ನೇದು ಮೈಸೂರಿನ ಹುಲಿ. ಓಕೆನಾ? ಸೊ ಈಗ ನಾವು ಹೊಂದಿಸಿ ಬರೆಯೋರು ಕೂಡ ನೋಡಿದೆವು. ಈಗ ಒಂದು ವಾಕ್ಯದಲ್ಲಿ ನೀವು ಕರೆಕ್ಟಾಗಿ ಬರೆದಿರಾ ಇಲ್ಲ, ಸೊ ಇದರ ಬಗ್ಗೆ ನಾನೀಗ ಚರ್ಚೆ ಮಾಡೋಣ. ಓಕೆನಾ? ಸೊ ಬನ್ನಿ ಇದರ ಒಂದು ಆನ್ಸರ್ನ ನೋಡೋದಾದರೆ, ಮೌರ್ಯರ ರಾಜ ಲಾಂಛನ ಯಾವುದು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಧರ್ಮಚಕ್ರ. ಓಕೆನಾ? ಧರ್ಮಚಕ್ರ ಮೌರ್ಯರ ರಾಜ ಲಾಂಛನವಾಗಿದೆ. ಹಾಗೆಯೇ 13ನೇ ಒಂದು ಕ್ವಶನು, ಕುಡು ವಲಯ ಎಂದರೇನು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಅದೃಷ್ಟದ ಆಯ್ಕೆ ಅಂತ. ಓಕೆನಾ? ಸೊ ಕುಡುವಲೆ ಅಂದರೆ ಅದೃಷ್ಟದ ಆಯ್ಕೆ. ಹಾಗೆಯೇ 14ನೇ ಒಂದು ಕ್ವಶನ್ನ ನೋಡೋಣ. ಸಿಖ್ಖರ ಪವಿತ್ರ ಗ್ರಂಥ ಯಾವುದು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಗುರು ಗ್ರಂಥ ಸಾಹೇಬ್ ಸಿಖ್ಖರ ಪವಿತ್ರ ಗ್ರಂಥವಾಗಿದೆ. ಹಾಗೆಯೇ 15ನೇ ಒಂದು ಕ್ವಶನ್ನು, ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿಯು ಬ್ರಿಟಿಷರ ವಿರುದ್ಧ ಏಕೆ ದಂಗೆ ಎದ್ದಳು? ಸೊ ಯಾವುದಕ್ಕಾಗಿ ಅಂದರೆ ರಾಣಿ ಲಕ್ಷ್ಮೀಬಾಯಿ ಅವರು ದಂಗೆ ಎದ್ದರು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪದ್ಧತಿ ಜಾರಿಗೆ ತರುವುದರಿಂದ ಅದಕ್ಕೋಸ್ಕರ ಬ್ರಿಟಿಷರ ವಿರುದ್ಧ ಅಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಅಂದರೆ ಯುದ್ಧಕ್ಕೆ ನಿಂತರು. ಸೊ 16ನೇ ಒಂದು ಕ್ವಶನ್ನು, ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದವರು? ಇದರ ಒಂದು ಆನ್ಸರ್ ಬಂದ್ಬಿಟ್ಟು ಗಂಗಾಧರ್ ರಾವ್ ದೇಶಪಾಂಡೆ ಅವರು ಕರ್ನಾಟಕದ ಕೇಸರಿ ಎಂದು ಪ್ರಸಿದ್ಧರಾದರು. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಆನ್ಸರ್ಗಳು ತಿಳಿದಿದೆ ಅಂತ ನಾನು ಬಯಸ್ತೀನಿ. ಸೊ ಹಾಗೆಯೇ ನೀವು ಎಷ್ಟು ಕ್ವಶನ್ಗಳಿಗೆ ಆನ್ಸರ್ ಕರೆಕ್ಟ್ ಬರ್ತಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಆನ್ಸರ್ಗಳು ಏನಾದರೂ ತಪ್ಪಾಗಿದ್ದೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಸೊ ಎಲ್ಲರೂ ನೀವು ಎಷ್ಟೆಲ್ಲ ಆನ್ಸರ್ಗಳನ್ನು ಕರೆಕ್ಟ್ ಬರ್ತೀರಾ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಕಮೆಂಟ್ ತಿಳಿಸಿದ್ರೆ ನಮಗೂ ಕೂಡ ಎಕ್ಸೈಟೆಡ್ ಆಗುತ್ತೆ ನೀವು ಎಷ್ಟು ಅಂಕಗಳನ್ನು ಪಡೆದುಕೊಂತೀರಾ ಅಂತ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ
ಮುಂದಿನ ಅಂತಹ ವಿಡಿಯೋಗಳು ಬೇಕಂದರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ ಬೆಲ್ನ ಆಲ್ ಅಂತ ಕ್ಲಿಕ್ ಮಾಡಿ, ಯಾಕಂದರೆ ಎಲ್ಲ ನೋಟಿಫಿಕೇಶನ್ ಸಿಗುತ್ತೆ. ಸೊ ಪ್ಲೀಸ್ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಹಾಗೆ ಈ ಒಂದು ಕೀ ಆನ್ಸರ್ಸು ನಮ್ಮ ಗೆಳೆಯರಿಗೆ ಶೇರ್ ಮಾಡಿ. ಸೊ ಈ ಒಂದು ವಿಡಿಯೋ ಮುಗ್ತಾ ಇದೆ ಇಲ್ಲೇ. ಸೊ ಮುಂದಿನ ಅಂತಹ ವಿಡಿಯೋಗಳಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳೇ.